ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ವಿಚಾರವಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾರೆ. ನಾಳೆ ಕಾರ್ಯಕ್ರಮ ನಡೀಬೇಕಾಗಿತ್ತು, ಕಾರ್ಯಕ್ರಮ ಪೋಸ್ಟ್ಮೆಂಟ್ ಆಗಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಸರ್, ನಾಳೆ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ, ಮತ್ತೆ ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಏನು ಹೇಳಕ್ ಬಯಸ್ತೀರಿ ಸರ್? ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ, ನಾವು ನಾಗೇಂದ್ರಣ್ಣವರು, ಗಣೇಶ್ ಅವರು, ಇಡೀ ಇಡೀ ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ರಾಜಶೇಖರ್ ಅವ್ರ ಕುಟುಂಬದ ಜೊತೆಗಿರುತ್ತೆ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ, ಆದರೆ ಹೋದಂಥ ಪ್ರಾಣವನ್ನು ತೊಗೊಂಬರೋಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ಕಾರ್ಯಕ್ರಮ ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಆಗಿದೆ. ಯಾರ್ಯಾರು ಮನವೊಲಿಸಿದ್ರು, ತಾವು ಭಾಳ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಮಾಡಬೇಕು, ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಒಂದು ಸತತ ಪ್ರಯತ್ನವನ್ನು ಮಾಡಿದ್ರಿ. CM ಅವರ ಕರೆ ಏನಾದರೂ ಬಂತ, ಅಥವಾ ಯಾರು ಮನವೊಲಿಸಿದ್ರು ಅಂತ? ಎಲ್ಲರೂ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು. ಮತ್ತು ನನಗೆ ಕೂಡ ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಅವನ್ನ ದಿವಸನೋ ಏನೋ ಅಂತಾರಲ್ಲ, ಅವೆಲ್ಲ ಇದ್ದಾಗ ನಾವು ಇಷ್ಟು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತೇಳಿ ನನಗೂ ಅನಿಸ್ತು. ಅದರ ಜೊತೆಗೆ ನಾಗೇಂದ್ರಣ್ಣವರು, ಗಣೇಶ್ ಅವರು, ಮುಖ್ಯಮಂತ್ರಿಗಳು, ನಮ್ಮ ಹುಡುಗ ಸತ್ತಾಗ ನಮ್ಮ ಮನೇಲಿ ದುಃಖ ಇದ್ದಾಗ ಬೇಡಪ್ಪ, ನೀನು ಆಮೇಲೆ ಇನ್ನೊಂದು ಡೇಟ್ ಇಟ್ಕೊಂಡು ಮಾಡ್ಕೊ ಅಂತಂದರು. ಅದಕ್ಕೆ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅಂತೇಳಿ ನಾನು ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಬೇಗ ಯಾವತ್ತು ಮಾಡ್ತೀವಿ ಅಂತ ತಿಳಿಸ್ತೀನಿ. ಒಂದು BJP ನಾಯಕರು ತಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಏನಂದ್ರೆ, ನಾನು ಮನೆ ಸುಡುತ್ತಿದ್ದೆ ಅಂತಕ್ಕಂಥ ವಿಚಾರವನ್ನ ಶಾಸಕ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರು ಗೂಂಡಾ ವರ್ತನೆಯನ್ನು ತೋರಿಸ್ತಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಿದ್ದಾರೆ ಸರ್. ಏನು, ನಾನು ಮನೆ ಸುಡ್ತಾ ಇದ್ದೆ, ತಾಳ್ಮೆ ಕಳ್ಕೊಂಡಿದ್ರೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಏನು ಕಂಟೆಸ್ಟಲ್ಲಿ ಹೇಳಿದ್ದೀನಿ ಅಂತಂದರೆ, ನನ್ನ ವಯಸ್ಸು 34, ಅವರಿಗೆ 65. ಅವ್ರಿಗಿಲ್ಲ ಅಂತ ತಾಳ್ಮೆ ನನಗೆ ದೇವರು ಕೊಟ್ಟಿದ್ದಾನೆ. ನನಗೆ ಈ ತಾಳ್ಮೆ ಇರಲಿಲ್ಲ ಅಂದರೆ ಇಷ್ಟು ಅನಾಹುತಗಳು ಆಗ್ತಿರಿದ್ದು, ಇಂಥ ಅನಾಹುತಗಳೆಲ್ಲ ಕಾರಣ ಇವರು ಅಂತೇಳಿ ನಾನು ಹೇಳಿದ್ದು. ನೀವು ಅದೊಂದೇ ಬೈಟ್ ತೋರಿಸ್ತಿದ್ದೀರಿ ಅಷ್ಟೇ. ನಾನು ಹೇಳಿದ್ದು ಇಷ್ಟೇ, ನನ್ನ ವಯಸ್ಸು 34, ಅವ್ರ ವಯಸ್ಸು 65. ಅವ್ರಿಗೆ ತಾಳ್ಮೆ, ಶಾಂತಿಯಾಗಿ ಇರಬೇಕು ಊರನ್ನೋದಿಲ್ಲ. ನನಗೆಲ್ಲ ಇದೆ. ನಮ್ಮ ಊರಿನ ಶಾಂತಿ ಕಾಪಾಡೋಕ್ಕೋಸ್ಕರ ನಾನಿವತ್ತು ತಾಳ್ಮೆಯಿಂದಿದ್ದೀನಿ. ಏನೋ ಅಂಥ ಘಟನೆಗಳು ನಡೆದಂಗೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದು ನಿನ್ನೆ. ಅದನ್ನು ನೀವು ಟ್ವಿಸ್ಟ್ ಮಾಡಿ ಅದನ್ನೊಂದೇ ತೋರಿಸಿದ್ರಿ. ರಾಜಶೇಖರ್ ಅವರ ತಾಯಿ ತುಳಸಿ, ನಿಮ್ಮ ಅಣ್ಣ ಬಂದನ ಎದ್ದಳು ಅಂತೇಳಿ ಮನೆ ಮುಂದೆ ಹೇಳ್ತಾ ಇದ್ಲು. ಸ್ವಂತ ಅಣ್ಣನ ಥರ ಇದ್ದ, ಅಣ್ಣ ಬಂದನ ಎದ್ದೇಳು ಅಂತೇಳಿ ಹೇಳ್ತಾ ಇದ್ರು ಸರ್. ನೋಡಿ, ಆ ಘಟನೆ ನೋಡಿದಾಗ ಭಾಳ ದುಃಖ ಆಯಿತು. ಅದ್ರ ಬಗ್ಗೆ ಬೇಡ ಈಗ ಜಾಸ್ತಿ ಮಾತಾಡ್ದಂಗೆಲ್ಲ ನಮಗೂ ನೋವಾಗುತ್ತೆ. ಒಂದು 2-3 ದಿವಸ ಬಿಟ್ಟು ಮಾತಾಡೋಣ. ಕೊನೆಯದಾಗಿ ಜನಕ್ಕೆ ಏನು ಹೇಳಕ್ ಬಯಸ್ತಾರೆ, ಬಳ್ಳಾರಿ ಜನಕ್ಕೆ? ಎಷ್ಟೇ ಮಂದಿ ಈ ಥರ ಬಂದರೂ ಬಳ್ಳಾರಿಯಲ್ಲಿ ಶಾಂತಿಯುತವಾಗಿ ಬಳ್ಳಾರಿ ಏನಿದೆ ಅದು ಇದೇ ರೀತಿಯಲ್ಲಿ ಇರುತ್ತೆ. ನಿನ್ನೇನೋ ಒಂದು ಘಟನೆ ನಡೆದಿದೆ ನಮ್ಮ ಆ್ಯಬ್ಸೆನ್ಸಲ್ಲಿ. ಜನವರಿ 1 ಇತ್ತು, ನಾವು ಊರಾಗಿರಲಿಲ್ಲ. ಒಂದು ಘಟನೆ ನಡೆದಿದೆ. ಇಂಥ ಘಟನೆಗಳು ಬಳ್ಳಾರಿಯಲ್ಲಿ ಮತ್ತೆ ಆಗಲ್ಲ ಜನಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮಾತುಗಳು. ನಾನು ಬಳ್ಳಾರಿ ಜನಕ್ಕೆ ಕ್ಷಮೆಯನ್ನು ಕೋರ್ತೇನೆ, ಅದರ ಜೊತೆಗೆ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಕುಟುಂಬದ ಪರವಾಗಿ ನಿಲ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ವಿಚಾರವಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾರೆ. ನಾಳೆ ಕಾರ್ಯಕ್ರಮ ನಡೀಬೇಕಾಗಿತ್ತು, ಕಾರ್ಯಕ್ರಮ ಪೋಸ್ಟ್ಮೆಂಟ್ ಆಗಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಸರ್, ನಾಳೆ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ, ಮತ್ತೆ ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಏನು ಹೇಳಕ್ ಬಯಸ್ತೀರಿ ಸರ್? ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ, ನಾವು ನಾಗೇಂದ್ರಣ್ಣವರು, ಗಣೇಶ್ ಅವರು, ಇಡೀ ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ರಾಜಶೇಖರ್ ಅವ್ರ ಕುಟುಂಬದ ಜೊತೆಗಿರುತ್ತೆ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ, ಆದರೆ ಹೋದಂಥ ಪ್ರಾಣವನ್ನು ತೊಗೊಂಬರೋಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ಕಾರ್ಯಕ್ರಮ ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಆಗಿದೆ. ಯಾರ್ಯಾರು ಮನವೊಲಿಸಿದ್ರು, ತಾವು ಭಾಳ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಮಾಡಬೇಕು, ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಒಂದು ಸತತ ಪ್ರಯತ್ನವನ್ನು ಮಾಡಿದ್ರಿ. CM ಅವರ ಕರೆ ಏನಾದರೂ ಬಂತ, ಅಥವಾ ಯಾರು ಮನವೊಲಿಸಿದ್ರು ಅಂತ? ಎಲ್ಲರೂ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು. ಮತ್ತು ನನಗೆ ಕೂಡ ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಅವನ್ನ ದಿವಸನೋ ಏನೋ ಅಂತಾರಲ್ಲ, ಅವೆಲ್ಲ ಇದ್ದಾಗ ನಾವು ಇಷ್ಟು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತೇಳಿ ನನಗೂ ಅನಿಸ್ತು. ಅದರ ಜೊತೆಗೆ ನಾಗೇಂದ್ರಣ್ಣವರು, ಗಣೇಶ್ ಅವರು, ಮುಖ್ಯಮಂತ್ರಿಗಳು, ನಮ್ಮ ಹುಡುಗ ಸತ್ತಾಗ ನಮ್ಮ ಮನೇಲಿ ದುಃಖ ಇದ್ದಾಗ ಬೇಡಪ್ಪ, ನೀನು ಆಮೇಲೆ ಇನ್ನೊಂದು ಡೇಟ್ ಇಟ್ಕೊಂಡು ಮಾಡ್ಕೊ ಅಂತಂದರು. ಅದಕ್ಕೆ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅಂತೇಳಿ ನಾನು ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಬೇಗ ಯಾವತ್ತು ಮಾಡ್ತೀವಿ ಅಂತ ತಿಳಿಸ್ತೀನಿ. ಒಂದು BJP ನಾಯಕರು ತಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಏನಂದ್ರೆ, ನಾನು ಮನೆ ಸುಡುತ್ತಿದ್ದೆ ಅಂತಕ್ಕಂಥ ವಿಚಾರವನ್ನ ಶಾಸಕ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರು ಗೂಂಡಾ ವರ್ತನೆಯನ್ನು ತೋರಿಸ್ತಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಿದ್ದಾರೆ ಸರ್. ಏನು,
ನಾನು ಮನೆ ಸುಡ್ತಾ ಇದ್ದೆ, ತಾಳ್ಮೆ ಕಳ್ಕೊಂಡಿದ್ರೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಅಂತ ಹೇಳಿದರು. ನಾನು ನಿನ್ನೆ ಏನು ಕಂಟೆಸ್ಟಲ್ಲಿ ಹೇಳಿದ್ದೀನಿ ಅಂತಂದರೆ, ನನ್ನ ವಯಸ್ಸು 34, ಅವರಿಗೆ 65. ಅವ್ರಿಗೆ ಇಲ್ಲ ಅಂತ ತಾಳ್ಮೆ ನನಗೆ ದೇವ್ರು ಕೊಟ್ಟಿದ್ದಾನೆ. ನನಗೆ ಈ ತಾಳ್ಮೆ ಇರಲಿಲ್ಲ ಅಂದರೆ ಇಷ್ಟು ಅನಾಹುತಗಳು ಆಗ್ತಿರಿದ್ದು, ಇಂಥ ಅನಾಹುತಗಳೆಲ್ಲ ಕಾರಣ ಇವರು ಅಂತೇಳಿ ನಾನು ಹೇಳಿದ್ದು. ನೀವು ಅದೊಂದೇ ಬೈಟ್ ತೋರಿಸ್ತಿದ್ದೀರಿ ಅಷ್ಟೇ. ನಾನು ಹೇಳಿದಿಷ್ಟೇ, ನನ್ನ ವಯಸ್ಸು 34, ಅವ್ರ ವಯಸ್ಸು 65. ಅವ್ರಿಗೆ ತಾಳ್ಮೆ ಶಾಂತಿಯಾಗಿ ಇರಬೇಕು ಊರನ್ನೋದಿಲ್ಲ. ನನಗೆಲ್ಲ ಇದೆ. ನಮ್ಮ ಊರಿನ ಶಾಂತಿ ಕಾಪಾಡೋಕ್ಕೋಸ್ಕರ ನಾನಿವತ್ತು ತಾಳ್ಮೆಯಿಂದಿದ್ದೀನಿ. ಏನೋ ಅಂಥ ಘಟನೆಗಳು ನಡೆದಂಗೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದು ನಿನ್ನೆ. ಅದನ್ನು ನೀವು ಟ್ವಿಸ್ಟ್ ಮಾಡಿ ಅದನ್ನೊಂದೇ ತೋರಿಸಿದ್ರಿ. ರಾಜಶೇಖರ್ ಅವರ ತಾಯಿ ತುಳಸಿ ನಿಮ್ಮ ಅಣ್ಣ ಬಂದನ ಎದ್ದಳು ಅಂತೇಳಿ ಮನೆ ಮುಂದೆ ಹೇಳ್ತಾ ಇದ್ಲು. ಸ್ವಂತ ಅಣ್ಣನ ಥರ ಇದ್ದ, ಅಣ್ಣ ಬಂದನ ಎದ್ದೇಳು ಅಂತೇಳಿ ಹೇಳ್ತಾ ಇದ್ರು ಸರ್. ನೋಡಿ, ಆ ಘಟನೆ ನೋಡಿದಾಗ ಭಾಳ ದುಃಖ ಆಯಿತು. ಅದ್ರ ಬಗ್ಗೆ ಬೇಡ ಈಗ ಜಾಸ್ತಿ ಮಾತಾಡ್ದಂಗೆಲ್ಲ ನಮಗೂ ನೋವಾಗುತ್ತೆ. ಒಂದು 2-3 ದಿವಸ ಬಿಟ್ಟು ಮಾತಾಡೋಣ. ಕೊನೆಯದಾಗಿ ಜನಕ್ಕೆ ಏನು ಹೇಳಕ್ ಬಯಸ್ತಾರೆ, ಬಳ್ಳಾರಿ ಜನಕ್ಕೆ? ಎಷ್ಟೇ ಮಂದಿ ಈ ಥರ ಬಂದರೂ ಬಳ್ಳಾರಿಯಲ್ಲಿ ಶಾಂತಿಯುತವಾಗಿ ಬಳ್ಳಾರಿ ಏನಿದೆ ಅದು ಇದೇ ರೀತಿಯಲ್ಲಿ ಇರುತ್ತೆ. ನಿನ್ನೇನೋ ಒಂದು ಘಟನೆ ನಡೆದಿದೆ, ನಮ್ಮ ಆ್ಯಬ್ಸೆನ್ಸಲ್ಲಿ ಜನವರಿ 1 ಇತ್ತು, ನಾವು ಊರಾಗಿರಲಿಲ್ಲ. ಒಂದು ಘಟನೆ ನಡೆದಿದೆ. ಇಂಥ ಘಟನೆಗಳು ಬಳ್ಳಾರಿಯಲ್ಲಿ ಮತ್ತೆ ಆಗಲ್ಲ ಜನಕ್ಕೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮಾತುಗಳು. ನಾನು ಬಳ್ಳಾರಿ ಜನಕ್ಕೆ ಕ್ಷಮೆಯನ್ನು ಕೋರ್ತೇನೆ, ಅದರ ಜೊತೆಗೆ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಕುಟುಂಬದ ಪರವಾಗಿ ನಿಲ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ವಿಚಾರವಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾರೆ. ನಾಳೆ ಕಾರ್ಯಕ್ರಮ ನಡೀಬೇಕಾಗಿತ್ತು, ಕಾರ್ಯಕ್ರಮ ಪೋಸ್ಟ್ಮೆಂಟ್ ಆಗಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಸರ್, ನಾಳೆ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ, ಮತ್ತೆ ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಏನು ಹೇಳಕ್ ಬಯಸ್ತೀರಿ ಸರ್? ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ, ನಾವು ನಾಗೇಂದ್ರಣ್ಣವರು, ಗಣೇಶ್ ಅವರು, ಇಡೀ ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ರಾಜಶೇಖರ್ ಅವ್ರ ಕುಟುಂಬದ ಜೊತೆಗಿರುತ್ತೆ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ, ಆದರೆ ಹೋದಂಥ ಪ್ರಾಣವನ್ನು ತೊಗೊಂಬರೋಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅವ್ರಿಗೇನೇ ಸಂಕಷ್ಟಗಳಿದ್ರು ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ಕಾರ್ಯಕ್ರಮ ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಆಗಿದೆ. ಯಾರ್ಯಾರು ಮನವೊಲಿಸಿದ್ರು, ತಾವು ಭಾಳ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಮಾಡಬೇಕು, ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಒಂದು ಸತತ ಪ್ರಯತ್ನವನ್ನು ಮಾಡಿದ್ರಿ. CM ಅವರ ಕರೆ ಏನಾದರೂ ಬಂತ, ಅಥವಾ ಯಾರು ಮನವೊಲಿಸಿದ್ರು ಅಂತ? ಎಲ್ಲರೂ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು. ಮತ್ತು ನನಗೆ ಕೂಡ ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಅವನ್ನ ದಿವಸನೋ ಏನೋ ಅಂತಾರಲ್ಲ, ಅವೆಲ್ಲ ಇದ್ದಾಗ ನಾವು ಇಷ್ಟು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತೇಳಿ ನನಗೂ ಅನಿಸ್ತು. ಅದರ ಜೊತೆಗೆ ನಾಗೇಂದ್ರಣ್ಣವರು, ಗಣೇಶ್ ಅವರು, ಮುಖ್ಯಮಂತ್ರಿಗಳು, ನಮ್ಮ ಹುಡುಗ ಸತ್ತಾಗ ನಮ್ಮ ಮನೇಲಿ ದುಃಖ ಇದ್ದಾಗ ಬೇಡಪ್ಪ, ನೀನು ಆಮೇಲೆ ಇನ್ನೊಂದು ಡೇಟ್ ಇಟ್ಕೊಂಡು ಮಾಡ್ಕೊ ಅಂತಂದರು. ಅದಕ್ಕೆ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅಂತೇಳಿ ನಾನು ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಬೇಗ ಯಾವತ್ತು ಮಾಡ್ತೀವಿ ಅಂತ ತಿಳಿಸ್ತೀನಿ. ಒಂದು BJP ನಾಯಕರು ತಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಏನಂದ್ರೆ, ನಾನು ಮನೆ ಸುಡುತ್ತಿದ್ದೆ ಅಂತಕ್ಕಂಥ ವಿಚಾರವನ್ನ ಶಾಸಕ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಅವರು ಗೂಂಡಾ ವರ್ತನೆಯನ್ನು ತೋರಿಸ್ತಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಿದ್ದಾರೆ ಸರ್. ಏನು, ನಾನು ಮನೆ ಸುಡ್ತಾ ಇದ್ದೆ, ತಾಳ್ಮೆ ಕಳ್ಕೊಂಡಿದ್ರೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಏನು ಕಂಟೆಸ್ಟಲ್ಲಿ ಹೇಳಿದ್ದೀನಿ ಅಂತಂದರೆ, ನನ್ನ ವಯಸ್ಸು 34, ಅವರಿಗೆ 65. ಅವ್ರಿಗೆ ಇಲ್ಲ ಅಂತ ತಾಳ್ಮೆ ನನಗೆ ದೇವ್ರು ಕೊಟ್ಟಿದ್ದಾನೆ. ನನಗೆ ಈ ತಾಳ್ಮೆ ಇರಲಿಲ್ಲ ಅಂದರೆ ಇಷ್ಟು ಅನಾಹುತಗಳು ಆಗ್ತಿರಿದ್ದು, ಇಂಥ ಅನಾಹುತಗಳೆಲ್ಲ ಕಾರಣ ಇವರು ಅಂತೇಳಿ ನಾನು ಹೇಳಿದ್ದು. ನೀವು ಅದೊಂದೇ ಬೈಟ್ ತೋರಿಸ್ತಿದ್ದೀರಿ ಅಷ್ಟೇ. ನಾನು ಹೇಳಿದಿಷ್ಟೇ, ನನ್ನ ವಯಸ್ಸು 34, ಅವ್ರ ವಯಸ್ಸು 65. ಅವ್ರಿಗೆ ತಾಳ್ಮೆ ಶಾಂತಿಯಾಗಿ ಇರಬೇಕು ಊರನ್ನೋದಿಲ್ಲ. ನನಗೆಲ್ಲ ಇದೆ. ನಮ್ಮ ಊರಿನ ಶಾಂತಿ ಕಾಪಾಡೋಕ್ಕೋಸ್ಕರ ನಾನಿವತ್ತು ತಾಳ್ಮೆಯಿಂದಿದ್ದೀನಿ. ಏನೋ ಅಂಥ ಘಟನೆಗಳು ನಡೆದಂಗೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದು ನಿನ್ನೆ. ಅದನ್ನು ನೀವು ಟ್ವಿಸ್ಟ್ ಮಾಡಿ ಅದನ್ನೊಂದೇ ತೋರಿಸಿದ್ರಿ. ರಾಜಶೇಖರ್ ಅವರ ತಾಯಿ ತುಳಸಿ ನಿಮ್ಮ ಅಣ್ಣ ಬಂದನ ಎದ್ದಳು ಅಂತೇಳಿ ಮನೆ ಮುಂದೆ ಹೇಳ್ತಾ ಇದ್ಲು. ಸ್ವಂತ ಅಣ್ಣನ ಥರ ಇದ್ದ, ಅಣ್ಣ ಬಂದನ ಎದ್ದೇಳು ಅಂತೇಳಿ ಹೇಳ್ತಾ ಇದ್ರು ಸರ್. ನೋಡಿ, ಆ ಘಟನೆ ನೋಡಿದಾಗ ಭಾಳ ದುಃಖ ಆಯಿತು. ಅದ್ರ ಬಗ್ಗೆ ಬೇಡ ಈಗ ಜಾಸ್ತಿ ಮಾತಾಡ್ದಂಗೆಲ್ಲ ನಮಗೂ ನೋವಾಗುತ್ತೆ. ಒಂದು 2-3 ದಿವಸ ಬಿಟ್ಟು ಮಾತಾಡೋಣ. ಕೊನೆಯದಾಗಿ ಜನಕ್ಕೆ ಏನು ಹೇಳಕ್ ಬಯಸ್ತಾರೆ, ಬಳ್ಳಾರಿ ಜನಕ್ಕೆ? ಎಷ್ಟೇ ಮಂದಿ ಈ ಥರ ಬಂದರೂ ಬಳ್ಳಾರಿಯಲ್ಲಿ ಶಾಂತಿಯುತವಾಗಿ ಬಳ್ಳಾರಿ ಏನಿದೆ ಅದು ಇದೇ ರೀತಿಯಲ್ಲಿ ಇರುತ್ತೆ. ನಿನ್ನೇನೋ ಒಂದು ಘಟನೆ ನಡೆದಿದೆ, ನಮ್ಮ ಆ್ಯಬ್ಸೆನ್ಸಲ್ಲಿ ಜನವರಿ 1 ಇತ್ತು, ನಾವು ಊರಾಗಿರಲಿಲ್ಲ. ಒಂದು ಘಟನೆ ನಡೆದಿದೆ. ಇಂಥ ಘಟನೆಗಳು ಬಳ್ಳಾರಿಯಲ್ಲಿ ಮತ್ತೆ ಆಗಲ್ಲ ಜನಕ್ಕೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮಾತುಗಳು. ನಾನು ಬಳ್ಳಾರಿ ಜನಕ್ಕೆ ಕ್ಷಮೆಯನ್ನು ಕೋರ್ತೇನೆ, ಅದರ ಜೊತೆಗೆ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಕುಟುಂಬದ ಪರವಾಗಿ ನಿಲ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.